ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪಿಂಪಲ್ಸ್ ಕಡಿಮೆ ಮಾಡಲಿಕ್ಕೆ ಇರುವಂತಹ ಫೇಸ್ ವಾಶ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಫೇಸ್ ವಾಶ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 3 ಬೆಸ್ಟ್ ಫೇಸ್ ವಾಶ್ ಗಳನ್ನ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು, ಅದೆಷ್ಟೇ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು. ಸೊ ಮೊಡವೆಗಳಂತ ಹೇಳಿದ್ರೆ ತುಂಬಾನೇ ದೊಡ್ಡದಾಗಿ ಕೀವ್ ಆಗಿರೋ ತರನೇ ಇರಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಗಟ್ಟಿಯಾಗಿ ಸಣ್ಣ ಸಣ್ಣದಾಗೂ ಕೂಡ ಇರ್ಬೋದು. ಸೊ ನಿಮ್ಮ ಮುಖದಲ್ಲಿ ಯಾವುದೇ ರೀತಿ ನಿಮ್ಗೆ ಗುಳ್ಳೆಗಳು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ನಾನು ಇವತ್ತು ತೋರಿಸುವಂತ ಫೇಸ್ ವಾಶ್ ಅಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಸುಮ್ಮನೆ ಯಾವ್ದಾದ್ರು ಸೋಪ್ಗಳು ಅಥವಾ ಯಾವ್ದಾದ್ರು ಫೇಸ್ ವಾಶ್ ಗಳನ್ನ ನೀವು ನಿಮ್ಮ ಪಿಂಪಲ್ಸ್ ಕಡಿಮೆ ಮಾಡ್ಲಿಕ್ಕೆ ಇರುವಂತ ನೀವು ಯೂಸ್ ಮಾಡಿದ್ರೆ ಬೆಸ್ಟ್. ಅದನ್ನ ಬಿಟ್ಟು ನೀವು ಬೇರೆ ರೀತಿ ಯಾವ್ದಾರ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಇನ್ನು ಹೆಚ್ಚಿಗೆ ಆಗುತ್ತೆ. ಓಕೆನಾ? ಎಸ್ಪೆಷಲಿ ಪಿಂಪಲ್ಸ್ ಗಳು ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಇರೋರಿಗೆ, ಅವರಿಗೆ ತುಂಬಾನೇ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಕೊಳೆಗಳೆಲ್ಲ ಇರುತ್ತೆ ನಿಮ್ಮ ಫೇಸ್ ಅಲ್ಲಿ, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಎಲ್ಲದೂ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಬೇಗ ಅಟ್ಯಾಕ್ ಆಗುತ್ತೆ. ಸೊ ನಾವು ಸ್ಯಾಲಿಸಿಲಿಕ್ ಆಸಿಡ್ ಮತ್ತೆ ಬೆಂಜಾಲ್ ಪಿರಾಕ್ಸೈಡ್, ಸೊ ಹೀಗೆ ಇಂಗ್ರೀಡಿಯೆಂಟ್ಸ್ ಇರುವಂತ ನೀವು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಪಿಂಪಲ್ಸ್ ಗೆ ಅಂತಾನೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ಸ್ ಗಳು ಇರುತ್ತೆ. ಓಕೆನಾ? ಸೊ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ನಾನು ನಮ್ಮ ಚಾನಲ್ ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿದೀನಿ, ಯಾವ ಇಂಗ್ರೀಡಿಯೆಂಟ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಗೆ ಬ್ಲಾಕ್ ಹೆಡ್ಸ್ ಇತ್ತು ಅಂತ ಹೇಳಿದ್ರೆ ಯಾವ ಇಂಗ್ರೀಡಿಯೆಂಟ್ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿನ್ ಬ್ರೈಟ್ನಿಂಗ್ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೀಗೆ ನಿಮ್ಗೆ ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಬೆಂಜಾಲ್ ಪಿರಾಕ್ಸೈಡ್, ಸ್ಯಾಲಿಸಿಲಿಕ್ ಆಸಿಡ್, ಈ ರೀತಿ ಇಂಗ್ರೀಡಿಯೆಂಟ್ಸ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಬೇಕು. ಸೊ ಇವತ್ತು ನಾನು 3 ಬೆಸ್ಟ್ ಹೇಳಿದೆ ಅಲ್ವಾ ಫೇಸ್ ವಾಶ್ ತೋರಿಸ್ತೀನಿ ಅಂತ. ಸೊ ಈ 3 ಬೆಸ್ಟ್ ಫೇಸ್ ವಾಶ್ ಗಳಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಬೆಂಜಾಲ್ ಪಿರಾಕ್ಸೈಡ್ ಇದೆ, ಮತ್ತೆ ಅದ್ರ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಇದೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ಹೇಗೆ ಯೂಸ್ ಮಾಡಬೇಕು, ಯಾವ ಫೇಸ್ ವಾಶ್ ಗಳೆಲ್ಲ ಇದೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಎಲ್ಲದೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಫುಲ್ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಬಿಕಾಸ್ ನಿಮ್ ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಅನ್ಸ್ಬಿಡುತ್ತೆ. ಮತ್ತೆ ನಾವು ಹೇಳುವಂತ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಫಾಲೋ ಮಾಡಿದೆ, ಸೊ ನೀವು ಹಾಗೆ ಜಸ್ಟ್ ಫೇಸ್ ವಾಶ್ ನೇಮ್ ನೋಡ್ಕೊಂಡು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ. ಓಕೆನಾ? ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಮ್ಮ ಚಾನಲ್ ಅಂತ ಹೇಳಿದ್ರೆ, ಸೊ ಎವ್ರಿ ಡೇ ಹೊಸ ವಿಡಿಯೋಸ್ಗಳು ತುಂಬಾ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ಗಳು ನಿಮ್ಗಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅದೆಲ್ಲದೂ ಕೂಡ ನೀವು ನೋಡ್ತೀರಾ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಓಕೆನಾ? ಅದೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ಫೇಸ್ ವಾಶ್ ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಫೇಸ್ ವಾಶ್ ಬಂದು ಸ್ಯಾಸ್ಲಿಕ್ DS ಫಾರ್ಮಿಂಗ್ ಫೇಸ್ ವಾಶ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮುಖದಲ್ಲಿ ಏನಾದ್ರು ತುಂಬಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಇತ್ತು, ಮತ್ತೆ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಕೊಳೆಗಳೇನಾದ್ರೂ ಇತ್ತು, ಮತ್ತೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಇಂಪ್ಯೂರಿಟೀಸ್, ಅನ್ಕ್ಲಾಗ್ ಪೋರ್ಸ್, ಸೊ ಈ ರೀತಿ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು, ಅಂಡ್ ಆಲ್ಸೋ ನಿಮ್ಮ ಮುಖದಲ್ಲಿ ತುಂಬಾನೇ ಪಿಂಪಲ್ಸ್ ಇತ್ತು ಅಥವಾ ಸ್ವಲ್ಪ ಪಿಂಪಲ್ಸ್ ಇತ್ತು, ಸೊ ಎಷ್ಟೇ ಪಿಂಪಲ್ಸ್ ಇರಲಿ. ಓಕೆನಾ? ಸೊ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗುತ್ತೆ ಅಂಡ್ ತುಂಬಾನೇ ಹೆಲ್ದಿ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಈ ಒಂದು ಫೇಸ್ ವಾಶ್ ನೀವು ಅಪ್ಲೈ ಮಾಡಿದ ತಕ್ಷಣ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ? ಸೊ ಅವಾಗ ನಿಮ್ಮ ಮುಖದಲ್ಲಿ ಇರುವಂತ ನಾನು ಹೇಳ್ದಲ್ಲ ಪ್ರಾಬ್ಲಮ್ಸ್ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಇದು ಬೇಗನೆ ಫೈಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಫೇಸ್ಗೆ ಬೇಗನೆ ಹೊಂದ್ಕೊಂಡು ಅದ್ರ ಜೊತೆಗೆ ಎಲ್ಲದೂ ಕೂಡ ಫೈಟ್ ಮಾಡುತ್ತೆ. ಎಕ್ಸೆಸಿವ್ ಆಯಿಲ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಅಂಡ್ ನಿಮ್ಗೆ ಏನೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಮಾಡುತ್ತೆ ಅಂಡ್ ತುಂಬಾನೇ ಸ್ಮೂತ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಈ ಒಂದು ಫೇಸ್ ವಾಶ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ತಗೋಬಹುದು. ನಾನು ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ ಅಲ್ವಾ. ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಓಕೆನಾ? ಈಗ ಸೆಕೆಂಡ್ ಫೇಸ್ ವಾಶ್ ಯಾವ್ದು ಅಂತ ಹೇಳಿದ್ರೆ ಬಿಪ್ರೋಕ್ಸ್ 10 ವಾಶ್ ಅಂತ. ಸೊ ಕಾಣಿಸ್ತಿದೆವಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಅಲ್ಲಿ ಏನಾದ್ರು ತುಂಬಾ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಇತ್ತು, ಇಂಪ್ಯೂರಿಟೀಸ್ ಆಗಿರ್ಬೋದು, ಅಂಡ್ ಕ್ಲಾಗ್ಡ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಈ ಒಂದು ಫೇಸ್ ವಾಶ್ ರಿಡ್ಯೂಸ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಗಳಿತ್ತು, ಅದರಿಂದ ಏನಾದ್ರು ಬ್ರೇಕ್ಔಟ್ ಆಗ್ತಿತ್ತು ಅಂದ್ರೆ ಕ್ಯೂಗಳು ಬರ್ತಾ ಇರುತ್ತೆ, ಒಡ್ಕೊಂತಾ ಇರುತ್ತೆ ನೋಡಿ. ಸೊ ಆ ರೀತಿ ಏನಾದ್ರು ನಿಮ್ಗೆ ನಿಮ್ಮ ಫೇಸ್ ಅಲ್ಲಿ ಅಂದ್ರೆ ಮೊಡವೆಗಳಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದ್ರೆ ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗಿ ಮಾಡುತ್ತೆ. ಮತ್ತೆ ಪಿಂಪಲ್ಸ್ ಅನ್ನೋದು ಒಂದು ಕೂಡ ಇರೋದಿಲ್ಲ, ಅಂದ್ರೆ ಸ್ವಲ್ಪ ಕೂಡ ಇರೋದಿಲ್ಲ, ಫುಲ್ಲು ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದೊಂದು ತುಂಬಾನೇ ಬೆಸ್ಟ್ ಫೇಸ್ ವಾಶ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡಿ ನಿಮ್ಮ ಫೇಸ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸುತ್ತೆ ಮತ್ತೆ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ? ಅಂಡ್ ಆಲ್ಸೋ ಈ ಒಂದು ಫೇಸ್ ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ? ಅಂದ್ರೆ ಹಚ್ಚಿದ ತಕ್ಷಣ ನೀಟ್ ಆಗಿ ಬೇಗನೆ ಅಬ್ಸರ್ವ್ ಆಗುತ್ತೆ. ಸೊ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಕೂಡ ಸಾರ್ಟ್ ಔಟ್ ಮಾಡಿ ನಿಮ್ಮ ಸ್ಕಿನ್ ನ ತುಂಬಾನೇ ಹೆಲ್ದಿಯಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ಓಕೆನಾ? ಸೊ ಈ ಒಂದು ಫೇಸ್ ವಾಶ್ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಅಂಡ್ ಈಗ ನೆಕ್ಸ್ಟ್ ಫೇಸ್ ವಾಶ್ ಬಂದು ಅಹಾಗ್ಲೋ S ಫಾರ್ಮಿಂಗ್ ಫೇಸ್ ವಾಶ್ ಅಂತ. ಸೊ ಕಾಣಿಸ್ತಿದ್ವಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟ್ ಆಗಿ ನೋಡ್ಕೊಳ್ಳಿ. ಓಕೆನಾ?
ಸೊ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದ ತಕ್ಷಣ ಬೇಗನೆ ಕ್ವಿಕ್ ಆಗಿ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ಏನಾರ ಎಕ್ಸ್ಫೋಲಿಯೇಟ್ ಏನಾರು ಇತ್ತು, ಅನ್ಕ್ಲಾಕ್ ಪೋರ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಬಿಕಾಸ್ ಅದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಮತ್ತೆ ಗ್ಲೈಕೋಲಿಕ್ ಆಸಿಡ್ ಇದೆ. ಸೊ ಹಾಗಾಗಿ ಇದು ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಮತ್ತೆ ಏನಾದ್ರು ನಿಮ್ಗೆ ಅನ್ಕ್ಲಾಗ್ಡ್ ಪೋರ್ಸ್, ಸೊ ಆ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಏನು ಮೊಡವೆಗಳಿಂದ ಏನಾದ್ರು ಬ್ರೇಕ್ಔಟ್ ಏನಾದ್ರು ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಕೊಳೆ ಏನಾದ್ರು ಇತ್ತು, ಮತ್ತೆ ಅನ್ಕ್ಲಾಗ್ ಪೋರ್ಸ್ ಏನಾದ್ರು ಇತ್ತು, ಮತ್ತೆ ಇಂಪ್ಯೂರಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ಮತ್ತೆ ನಿಮ್ಮ ಮೊಡವೆಗಳಿಂದ ಏನಾದ್ರು ಬ್ರೇಕ್ಔಟ್ ಆಗ್ತಿತ್ತು, ಸೊ ತುಂಬಾನೇ ನೋವು ಆಗ್ತಿರುತ್ತೆ, ರೆಡ್ನೆಸ್ ಆಗಿರುತ್ತೆ. ಸೊ ಈ ರೀತಿ ಎಲ್ಲ ಮೊಡವೆಗಳಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡಿ ನಿಮ್ ಸ್ಕಿನ್ ತುಂಬಾನೇ ರಿಫ್ರೆಶ್ ಆಗಿ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆನಾ, ಅಂದ್ರೆ ಒಂದು ಕೂಡ ನಿಮ್ಮ ಫೇಸ್ ಅಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಗಳು ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಬಿಕಾಸ್ ಇದು ತುಂಬಾನೇ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಓಕೆನಾ, ಸೊ ಈ ಒಂದು ಫೇಸ್ ವಾಶ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ನೀವು ಕೂಡ ಯೂಸ್ ಮಾಡಬಹುದು. ಸೊ ಈ 3 ಫೇಸ್ ವಾಶ್ ಗಳಲ್ಲಿ ನೀವು ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ಆಲ್ಸೋ ಅದ್ರ ಜೊತೆಗೆ ಒಂದೊಂದು ಫೇಸ್ ವಾಶ್ ಗಳಲ್ಲಿ ಯಾವೆಲ್ಲ ಫೀಚರ್ಸ್ ಇದೆ ಅಂತಾನು ಕೂಡ ಹೇಳ್ತಾ ಅಲ್ವಾ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ಅನ್ಕ್ಲಾಗ್ ಪೋರ್ಸ್ ಆಗಿರ್ಬೋದು, ಕೊಳೆಗಳಾಗಿರ್ಬೋದು, ಎಕ್ಸೆಸಿವ್ ಆಯಿಲ್ ಆಗಿರ್ಬೋದು. ಸೊ ಈ ರೀತಿ ಎಕ್ಸ್ಟ್ರಾ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಮಾಡೋದು. ಓಕೆನಾ, ಜಸ್ಟ್ ನಿಮ್ಗೆ ಪಿಂಪಲ್ಸ್ ಅಷ್ಟೇ ಅಲ್ಲ, ಇದೆಲ್ಲದೂ ಕೂಡ ರೆಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಕ್ಲಿಯರ್ ಆಗಿ ತುಂಬಾನೇ ಹೆಲ್ದಿಯಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ಓಕೆನಾ, ಸೊ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಮತ್ತೆ ಯಾವ್ದು ನಿಮಗೆ ಓಕೆ ಅನ್ಸುತ್ತೆ ನೀವು ಆ ಒಂದು ಫೇಸ್ ವಾಶ್ ನ ನೀವು ಯೂಸ್ ಮಾಡಬಹುದು. ಸೊ ಈ 3 ಕೂಡ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಫೇಸ್ ವಾಶ್ ಗಳಾಗಿರುತ್ತೆ. ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಅಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ರಿಸಲ್ಟ್ ನಿಮಗೆ ವೇರಿಯೇಷನ್ ಆಗೋದು ಬಿಕಾಸ್ ಎಲ್ಲರೂ ಸ್ಕಿನ್ ಒಂದೇ ರೀತಿ ಇರೋದಿಲ್ಲ ಅಲ್ಲ. ಸೊ ಒಂದೇ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ 1 ಮಂತ್ ಅಲ್ಲೇ ಸಿಗ್ಬೋದು ಅಥವಾ ಕೆಲವರಿಗೆ 2 ಮಂತ್ಸ್ ಆಗ್ಬೋದು. ಸೊ ಹೀಗೆ ಡಿಪೆಂಡ್ ಆಗಿರುತ್ತೆ. ಸೊ ಬಟ್ ನಿಮ್ಮ ಫೇಸ್ ಏನಾದ್ರು ಆಯಿಲಿ ಸ್ಕಿನ್ ಇತ್ತು ಮತ್ತೆ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಈ 3 ಫೇಸ್ ವಾಶ್ ಗಳು ಬೆಸ್ಟ್. ಓಕೆನಾ, ಸೊ ಸೂಟಬಲ್ ಆಗುತ್ತೆ. ಸೊ ಈ ಒಂದು ಫೇಸ್ ವಾಶ್ ಗಳನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಫೇಸ್ ವಾಶ್ ಅಂದ್ರೆ ಜಸ್ಟ್ ಬೇಗ ಹಾಕೊಂಡ್ಬಿಡ್ತಾರೆ, ಸೊ ನೀರ್ ಹಾಕ್ಬಿಟ್ಟು ತೊಳ್ಕೊಂಡ್ಬಿಡ್ತಾರೆ. ಓಕೆನಾ, ಸೊ ಆ ರೀತಿಲಿ ಯಾರು ಕೂಡ ಯೂಸ್ ಮಾಡಬೇಡಿ. ಫಸ್ಟ್ ನಿಮ್ಮ ಫೇಸ್ ನ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಎಷ್ಟು ಬೇಕಷ್ಟು ತಗೊಂಡು ಸೊ ನೀಟಾಗಿ ಈ ರೀತಿಲಿ ಮಾಡ್ಕೊಳ್ಳಿ. ಓಕೆನಾ, ಅಂದ್ರೆ ನಿಮ್ಮ 2 ಬ್ಯಾಲೆನ್ಸ್ ಆಗ್ಬೇಕು, 2 ಕೈಗೂ ಸಮ ಪ್ರಮಾಣದಲ್ಲಿ ಸಿಗ್ಬೇಕು. ಸೊ ಅವಾಗ ನೀವು ನೀಟಾಗಿ ಹಾಕೊಂಡು ಈಗ ಮಸಾಜ್ ಮಾಡಿ. ಓಕೆನಾ, ಓವರ್ ಆಲ್ ನಿಮ್ಮ ಫೇಸ್ಗೆ ಎಷ್ಟೇ ಪಿಂಪಲ್ಸ್ ಇರಲಿ, ನಿಮ್ಗೆ ನೋವ್ತಾ ಇರಲಿ, ಏನೇ ಆಗಿರ್ಲಿ ನೀಟಾಗಿ ಮಸಾಜ್ ಮಾಡಿ. ಓಕೆನಾ, ಸೊ ಒಂದು 2 ಮಿನಿಟ್ಸ್ ವರೆಗೂ ಕೂಡ ಮಸಾಜ್ ಮಾಡಿ ಹಾಗೆ ಬಿಡಿ. ಸೊ ಅದೆಲ್ಲದೂ ಕೂಡ ನಿಮ್ಮ ಪಿಂಪಲ್ಸ್ ಒಳಗಡೆ ಅಂದ್ರೆ ನಿಮ್ಮ ಸ್ಕಿನ್ ಒಳಗಡೆ ಕೂಡ ಎಲ್ಲ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗೋದು ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಫೇಸ್ ವಾಶ್ ಯೂಸ್ ಮಾಡ್ತಿರೋದಲ್ವಾ ಪಿಂಪಲ್ ಕ್ಲಿಯರ್ ಆಗ್ಬೇಕು ಅಂತ ಹೇಳಿ. ಸೊ ನಾವೇನ್ ಅದನ್ನ ಫೇಸ್ ವಾಶ್ ಕ್ರೀಮ್ ಏನ್ ಹಾಕ್ತಿವಲ್ಲ ಅದೆಲ್ಲದೂ ಕೂಡ ನೀಟಾಗಿ ಒಳಗಡೆ ಅಬ್ಸರ್ವ್ ಆದ್ಮೇಲೆ ಫುಲ್ ನಿಮಗೆ ಡ್ರೈ ಅನ್ಸುತ್ತೆ. ಓಕೆನಾ, ಅಂದ್ರೆ ಏನು ಇಲ್ದಿರೋ ಹಾಗೆ ಕಾಣಿಸುತ್ತೆ. ಆಗ ನೀವು ಮತ್ತೆ ಅಗೇನ್ ಪ್ಲೇನ್ ವಾಟರ್ ಅಂದ್ರೆ ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆನಾ, ಸೊ ಬಿಸಿನೀರ್ ಆಗಿರ್ಬೋದು ಅಥವಾ ಉಗುರು ಬೆಚ್ಚಗಿರೋ ನೀರ್ ಆಗಿರ್ಬೋದು ಯಾವ್ದು ಕೂಡ ಯೂಸ್ ಮಾಡೋ ಹಾಗಿಲ್ಲ. ನಾರ್ಮಲ್ ತಣ್ಣೀರಲ್ಲೇ ನೀವು ಮುಖನ ತೊಳಿಬೇಕು. ಓಕೆನಾ, ಸೊ ಆ ರೀತಿ ಯೂಸ್ ಮಾಡೋದ್ರಿಂದ ಹೇಳಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ವಾಟರ್ ಯೂಸ್ ಮಾಡಿ. ಓಕೆ, ಸೊ ಆಫ್ಟರ್ ಫೇಸ್ ವಾಶ್ ನೀವು ಏನಾರ ಸೀರಮ್ ಯೂಸ್ ಮಾಡ್ತಿರ್ತೀರಾ ಅಥವಾ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಸೊ ಮಾಯಿಶ್ಚರೈಸರ್ ಆದ್ಮೇಲೆ ನೀವು ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು. ಓಕೆನಾ, ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅಂದ್ರೆ ಆಯಿಲಿ ಸ್ಕಿನ್ ಇರುತ್ತೆ ಅಲ್ವಾ. ಸೊ ನಿಮ್ಗೆ ಆಯಿಲಿ ಸ್ಕಿನ್ ಗೆ ಯಾವ್ದು ಸೂಟೇಬಲ್ ಇರುತ್ತೆ ಆ ಒಂದು ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡ್ಲೇಬೇಕು. ಓಕೆನಾ, ಸೊ ಅವಾಗ ನಿಮ್ಗೆ ಯಾವ್ದೇ ರೀತಿ ಸನ್ ಡ್ಯಾಮೇಜ್ ಏನು ಕೂಡ ಆಗೋದಿಲ್ಲ. ಓಕೆ, ಸೊ ಇನ್ ಕೇಸ್ ನೀವೇನಾದ್ರು ಪಿಂಪಲ್ಸ್ ರಿಲೇಟೆಡ್ ಅಂದ್ರೆ ಪಿಂಪಲ್ ರಿಮೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಕ್ರೀಮ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಅದು ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕು. ಓಕೆನಾ, ಡೇ ಟೈಮ್ ಅಲ್ಲಿ ಯಾವ್ದು ಕೂಡ ಈ ರೀತಿ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬೇಡಿ. ಸೊ ನೈಟ್ ನೀವು ಆ ಕ್ರೀಮ್ ಯೂಸ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಈ ಫೇಸ್ ವಾಶ್ ನೀವು ಮಾಡ್ಕೊಂಡು ಅದಾದ್ಮೇಲೆ ನೀವು ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡಿ. ಓಕೆನಾ, ಸೊ ಅವಾಗ ನಿಮ್ಗೆ ಇನ್ನೂ ಬೇಗನೆ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ಅದೆಷ್ಟೇ ನಿಮಗೆ ಪಿಂಪಲ್ಸ್ ಇರಲಿ ಸೊ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಓಕೆನಾ, ಅಂಡ್ ಈ ಫೇಸ್ ವಾಶ್ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್, ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಬಿಲೋ 18 ಇಯರ್ಸ್ ಯಾರೆಲ್ಲ ಇರ್ತಾರಲ್ವಾ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಎಬೋ 18 ಇಯರ್ಸ್ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಗೆ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂಡ್ ರಿಸಲ್ಟ್ ಕೂಡ ಸಿಗುತ್ತೆ. ಓಕೆನಾ, ಅಂಡ್ ಆಲ್ಸೋ ನನ್ನ ಚಾನಲ್ ನಲ್ಲಿ ಆಲ್ರೆಡಿ ಪಿಂಪಲ್ಸ್ ರಿಲೇಟೆಡ್ ಕ್ರೀಮ್ಸ್ ಗಳಾಗಿರ್ಬೋದು ಸೊ ಪ್ರಾಡಕ್ಟ್ಸ್ ಗಳನ್ನ ಆಲ್ರೆಡಿ ತೋರಿಸಿದೀನಿ. ಸೊ ಅದು ನಿಮ್ಗೆ ಬೇಕು ಕ್ರೀಮ್ಸ್ ಗಳು ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಬಹುದು. ಅಂಡ್ ಈ ಎಲ್ಲ ಫೇಸ್ ವಾಶ್ ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಿಮ್ಮ ನಿಯರ್ ಬೈ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಸಿಗಬಹುದು. ಒಮ್ಮೆ ವಿಚಾರಿಸಿ. ಓಕೆನಾ, ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ.
ಸೊ ಆರ್ಡರ್ ಮಾಡುವಾಗ ನೀಟಾಗಿ ಮಾಡಿ ಓಕೆನಾ. ಸೊ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಆ ಲಿಂಕ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮಗೆ ಅದೇ ರೀತಿ ಫೇಕ್ ಪ್ರಾಡಕ್ಟ್ ಗಳು ಸಿಗೋದಿಲ್ಲ ಓಕೆನಾ. ಸೊ ನೀವು ಸ್ವಲ್ಪ ಕಡಿಮೆ ಡಿಸ್ಕೌಂಟ್ ನೀಡುತ್ತಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಸೈಟ್ ಅಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಫೇಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಸ್ಟಡಿ ಮಾಡಿ ನೀವು ತಗೊಳ್ಳಿ ಓಕೆನಾ. ಸೊ ನನ್ನ ಲಿಂಕ್ ಅಲ್ಲೇ ತಗೋಬೇಕು ಅಂತ ಏನಿಲ್ಲ, ಸ್ವಲ್ಪ ನೀವು ಸ್ಟಡಿ ಮಾಡಿ ತಗೊಳ್ಳಿ. ನಿಮ್ಗೆ ಕರೆಕ್ಟ್ ನನ್ನ ಪ್ಯಾಕೇಜಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೀನಲ್ವಾ, ಸೇಮ್ ಹಾಗೆ ಇತ್ತು ಅಂತ ಹೇಳಿದ್ರೆ ನೀವು ಬೈ ಮಾಡಿ ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತಾನು ಕೂಡ ನನಗೆ ತಿಳಿಸ್ಕೊಳ್ಳಿ ಓಕೆನಾ. ಸೊ ಮತ್ತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಓಕೆ. ಅಂಡ್ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಈ ವಿಡಿಯೋ ಫುಲ್ ನೋಡಿದ್ರಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.